ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಇವಾಗ ಸಮಾಧಾನ ಆಯ್ತು. ನನ್ನಿಂದ ನನ್ನ ಮಕ್ಕಳನ್ನ ಯಾರು ದೂರ ನಿಮ್ಮನ್ನ ನೀವೇನಂತ ಅನ್ಕೊಂಡಿದ್ದೀರಾ? ನಿಮಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತನಾ? ಇಲ್ಲಿ ಸೀನಿಯರ್ ನೀವಾ ನಾನಾ? ಇನ್ನೊಂದ್ಸಲ ಇದು ರಿಪೀಟ್ ಆದ್ರೆ ಹೈಯರ್ ಅಥಾರಿಟಿ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ. ಅಲ್ಲ, ಇವಾಗ ಯಾಕೆ ವಿನಾಕಾರಣ ಕಿರ್ಚಾಡ್ತಿದ್ದೀರಾ ನೀವು? ನಾನು ವಿನಾಕಾರಣ ಕಿರಿಸ್ತಾ ಇದ್ದೀನಾ? ಈ ಕೇಸಿನ ಇನ್ಚಾರ್ಜ್ ನಾನು ಅಂತ ಗೊತ್ತಿದ್ರು ಸೀಕ್ರೆಟ್ಸ್ ನ ಮೇಂಟೈನ್ ಮಾಡ್ತಿರೋದು ನೀವು. ಏನ್ ಸೀಕ್ರೆಟ್ ಮೇಂಟೈನ್ ಮಾಡ್ದೆ? ಪೊಲೀಸ್ ಆಫೀಸರ್ ಜೊತೆ ಏನ್ ಡಿಸ್ಕಸ್ ಮಾಡ್ತಾ ಇದ್ರಿ? ಅದೆಲ್ಲ ನಿಮ್ಗೆ ಯಾಕೆ? ಈ ಕೇಸ್ ಇನ್ವೆಸ್ಟಿಗೇಷನ್ ನಡೀತಾ ಇರೋದು ನನ್ನ ಅಂಡರಲ್ಲಿ. ನನಗೆ ಗೊತ್ತಿಲ್ದಂಗೆ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಈ ಕೇಸ್ ಮೇಲೆ ನಿಮ್ಗೆ ಎಷ್ಟು ರೈಟ್ಸ್ ಇದೆಯೋ ನನಗೂ ಅಷ್ಟೇ ರೈಟ್ಸ್ ಇದೆ ವಿಕ್ರಾಂತ್ ಅವರೇ. ಹಾಗಾದ್ರೆ ಇಲ್ಲಿ ನಾನೇನು ಅಲ್ವಾ? ಹಾಗಂತ ನಾನು ಹೇಳಿದ್ನಾ? ಬಾಯ್ಬಿಟ್ಟು ಹೇಳಲಿಲ್ಲ, ಆದ್ರೆ ನಡ್ಕೋತಾ ಇದ್ದೀರಲ್ಲ. ಯಾವುದೇ ಪ್ಲಾನ್ ಅನ್ನು ಇಂಪ್ಲಿಮೆಂಟ್ ಮಾಡಕ್ಕೂ ಮುಂಚೆ ಅದಕ್ಕೆ ನನ್ನ ಹತ್ರ ಅಪ್ರೂವಲ್ ತಗೋಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಗೊತ್ತಿತ್ತು. ಗೊತ್ತಿದ್ರೆ ಯಾಕೆ ಹೀಗೆ ನಡ್ಕೋತಾ ಇದ್ದೀರಾ? ಯಾಕಂದ್ರೆ ನೀವು ಗಂಡಸರು ಸರಿ ಇಲ್ಲ. ಹೆಣ್ಮಕ್ಳನ್ನ ತುಳಿಯೋ ಪ್ರಯತ್ನ ಮಾಡ್ತೀರಾ. ನಾವು ಬೆಳಿತೀವಿ ಅಂತ ಹೊಟ್ಟೆ ಉರಿ ನಿಮ್ಗೆ. ನಾನು ಹೋದ್ಸಲ ಪ್ಲಾನ್ ಮಾಡಿ ನಿಮ್ ಹತ್ರ ತಗೊಂಡ್ ಬಂದೆ. ನಿಮ್ಗದು ನೋಡೋ ಅಷ್ಟು ತಾಳ್ಮೆನೇ ಇಲ್ಲ. ಅಷ್ಟೊಂದು ಇಗ್ನೋರೆನ್ಸು. ನಾನೇನು 10th ಪಾಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ DC ಆಗಿಲ್ಲ ವಿಕ್ರಾಂತ್ ಅವರೇ. ನಾನು ನಿಮ್ ಹಾಗೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ IAS ಆಫೀಸರ್ ಆಗಿರೋದು. ಒಂದ್ ಹೆಣ್ಮಗು DC ಆಗಿದ್ದಾಳೆ ಅಂದ್ರೆ ಅದನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಲ್ವಾ ನಿಮ್ಗೆ? ನನ್ ಪ್ಲಾನ್ ಸಕ್ಸಸ್ ಆಗ್ಬಿಡುತ್ತೋ ಅಂತ ನನ್ನ ತುಳಿಯಕ್ ಪ್ರಯತ್ನ ಮಾಡ್ತಿದ್ದೀರಾ. ಅದಕ್ಕೆ ನಿಮ್ ಆರ್ಡರ್ನ ಬೈಪಾಸ್ ಮಾಡಿ ನಾನ್ ಮುಂದೆ ಹೋದೆ. ಪಲ್ಲವಿಯವರೇ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ಏನ್ ಮಾಡ್ತೀರಾ? ನಿಮ್ ಗಂಡ್ಮಕ್ಳು ಜಾತಿನೇ ಇಷ್ಟು. ಹೆದರ್ಸೋದು, ಹೆಣ್ಮಕ್ಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು, ಮಾನಸಿಕವಾಗಿ ಟಾರ್ಚರ್ ಕೊಡೋದು. ರೀ, ನಾನೆಲ್ರಿ ಟಾರ್ಚರ್ ಕೊಟ್ಟೆ ನಿಮ್ಗೆ? ಇನ್ಫ್ಯಾಕ್ಟ್ ಈ ಕೇಸಲ್ಲಿ ತಪ್ಪು ಮಾಡ್ತಿರೋದೇ ನೀವು. ಇವಾಗ ನೋಡಿದ್ರೆ ನಾನೇನೋ ಹರಾಸ್ ಮಾಡ್ತೀನಿ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ. ಆಕ್ಚುಲಿ ನನ್ನ ಆರ್ಡರ್ಸ್ ನ ಬೈಪಾಸ್ ಮಾಡಿ ನೀವು ಮುಂದೆ ಹೋಗ್ತಿರೋದಕ್ಕೆ ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೋಬೇಕಾಗಿತ್ತು. ಕೂಗಾಡಿ ಹಾರಾಡಿ ಯಾರ್ ಬೇಡ ಅಂದ್ರು? ಹಾಗೆ ತಾನೆ ನೀವ್ ಗಂಡಸ್ರೆಲ್ಲ ನಮ್ ಬಾಯಿ ಮುಚ್ಚೋದು. ಯಾಕ್ರಿ, ಏನ್ರಿ ಆಗಿದೆ ನಿಮ್ಗೆ? ಯಾಕೆ ಗಂಡಸರ ಜಾತಿಯಿಂದ ಹೀಗ್ ಬಿದ್ದಿದ್ದೀರಾ? ನೋಡಿ, ಈ ಕೇಸ್ ನಿಮಗೆಷ್ಟು ಇಂಪಾರ್ಟೆಂಟೋ ನನಗೂ ಅಷ್ಟೇ ಇಂಪಾರ್ಟೆಂಟ್. ನಾನು ದಿನ ಇಲ್ಲಿಗೆ 9 to 6 ಜಾಬ್ ಮಾಡಕ್ ಬಂದಿಲ್ಲ. ಬರೀ ಕೆಲಸ ಮಾಡಿ ಸಂಬಳ ತಗೊಳ್ಳೋದಕ್ಕೂ ಬಂದಿಲ್ಲ. ನನಗೆ ದೇಶ ಕಾಪಾಡಬೇಕು ಅನ್ನೋ ಗುರಿ ಇದೆ, ಸಾಧಿಸ್ಬೇಕು ಅನ್ನೋ ಛಲ ಇದೆ. ನೀವ್ ಹೇಗೆ ನನ್ನ ನಿಮ್ ಪ್ಲಾನಲ್ಲಿ ಇನ್ವಾಲ್ವ್ ಮಾಡೋದಕ್ಕೆ ಇಷ್ಟಪಡ್ತಿಲ್ವೋ, ಅದೇ ತರ ನಾನು ನಿಮ್ಮನ್ನ ನನ್ನ ಪ್ಲಾನಲ್ಲಿ ಇನ್ವಾಲ್ವ್ ಮಾಡಕ್ ಇಷ್ಟಪಡ್ತಿಲ್ಲ. ಅದೇ ತರ ನಾನು ನನ್ನ ಪ್ಲಾನ್ ನಿಮಗ್ ಹೇಳಲ್ಲ. ನನ್ ಸೀಕ್ರೆಟ್ ನಾನು ಮೇಂಟೈನ್ ಮಾಡ್ತೀನಿ. ನೀವು ಸೀಕ್ರೆಟ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಇದು ನಿಮ್ ವೈಯಕ್ತಿಕ ವಿಚಾರ ಅಲ್ಲ, ದೇಶದ ಭದ್ರತೆಗೆ ಸಂಬಂಧಪಟ್ಟಿರೋ ವಿಚಾರ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತುಂಬಾ ತೊಂದರೆ ಆಗುತ್ತೆ. ಇಷ್ಟ್ರ ಮೇಲೂ ಪಲ್ಲವಿಯವರೇ ನೀವು ಹಠ ಹಿಡಿದ್ರೆ ಹೈಯರ್ ಅಥಾರಿಟಿಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಮಾಡಿ ಕಂಪ್ಲೇಂಟ್ ಮಾಡ್ಕೊಳ್ಳಿ. ಯಾರ ಹತ್ರ ಕಂಪ್ಲೇಂಟ್ ಮಾಡ್ಕೋತಿರೋ ನೀವು ಮಾಡ್ಕೊಳ್ಳಿ. ನನಗೇನು ಭಯ ಇಲ್ಲ. ನನ್ ಕೆಲ್ಸ ನಾನ್ ಮಾಡ್ತೀನಿ. ನಿಮ್ ಬೆದರಿಕೆಗೆಲ್ಲ ನಾನ್ ಬಗ್ಗೊಳಲ್ಲ. ನನಗೇನ್ ಬೇಕೋ ನಾನು ಅದನ್ನೇ ಮಾಡ್ತೀನಿ.